ಇನ್ನೊಂದು ಜೀವಗಳ ಬಗ್ಗೆಯೂ ಸಹ ಒಂದು ವ್ಯಂಗ್ಯವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಸರ್. ಎಲ್ಲ ಜೀವಗಳು ಅಂದರೆ ಅಯೋಧ್ಯೆ ವಿಚಾರವಾಗಿ ಅವು ಜೀವಗಳು ಎಲ್ಲ ಜೀವಗಳು ಅವರೇನೆ ಈ ಕರ್ನಾಟಕಕ್ಕೆ ನೋಡಿ, ಅದೇ ಕತೆ. ನಾನು ಹೇಳ್ತೀನಲ್ಲ, ಅವ್ರ ಹೆಸರು ಹೇಳೋದಕ್ಕೂ ಕೂಡ ಯೋಗ್ಯತೆ ಇಲ್ಲ ಅವರಿಗೆ. ನಾನು ಹೇಳ್ತೀನಿ, RSSನ ಪ್ರಚಾರಕರು ಅಂತಂದರೆ ಜೀವನದಲ್ಲಿ ನಮ್ಮ ಇದೊಂದು ಪರಮ ಕರ್ತವ್ಯ ಅಂಥೇಳಿ ಮನೆ ಕೆಲಸ ಮಾಡಲ್ಲ, ಆದರೆ ದೇಶ ಸೇವೆಯನ್ನು ಮಾಡ್ತಿದ್ದಾರೆ RSSನಲ್ಲಿ. ಅಂದರೆ ಮನೆ ಕೆಲಸ ಮಾಡಲ್ಲ ಅಂದರೆ ಮನೆಯನ್ನು ಬಿಟ್ಟು ಬಂದು ನಿಸ್ವಾರ್ಥ ಮನೋಭಾವನೆಯಿಂದ ಸಾವಿರಾರು ಜನ ದೇಶದ ಒಳಿತಿಗೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ, ಯುವಕರ ಒಳಿತಿಗೋಸ್ಕರ, ಯುವಕರು ದುಶ್ಚಟಕ್ಕೆ ಬಲಿಯಾಗಬಾರ್ದು, ಯುವಕರೇನೇ ನಮ್ಮ ದೇಶದ ಭವಿಷ್ಯ, ಹಾಗಾಗಿ ಯುವಕರು ದೇಶದ ಬಗ್ಗೆ ಯೋಚನೆ ಮಾಡೋ ಥರ ಆಗಬೇಕು, ಯುವಕರು ನಿಸ್ವಾರ್ಥ ಭಾವನೆಯಿಂದ ದೇಶ ಸೇವೆಯನ್ನು ಮಾಡಬೇಕು ಕೆಲವೊಂದಿಷ್ಟು ವರ್ಷಗಳಾದರೂ ಕೂಡ ಅಂಥೇಳಿ 10 ಸಂಘಟನೆಯನ್ನು ಬೆಳೆಸೋದ್ರ ಮೂಲಕ ಲಕ್ಷಾಂತರ ಜನ ಸ್ವಯಂ ಸೇವಕರನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಜಗತ್ತಿನ ಏಕೈಕ ಸಂಘಟನೆ RSS. ಇದ್ರ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತೇಳಿದ್ರೆ RSS ಅಂತೇಳಿದರೆ ನಥಿಂಗ್ ಬಟ್ ದೇಶ ಸೇವೆ. RSS ಅಂತೇಳಿದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್. ಇವರು ತನ್ನ ಸ್ವಂತಕ್ಕೆ ನಾನು ಏನಾದರೂ ಆಗೋದು ಚಿಂತೆ ಇಲ್ಲ, ನಾನು ಮಿನಿಸ್ಟರ್ ಆಗಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿ ಎಷ್ಟು ಜನ ಸೀನಿಯರ್ಸ್ ಇದ್ದಾರೆ? BR ಪಾಟೀಲ್ ಎಷ್ಟು ವರ್ಷ ಸೀನಿಯರ್, MY ಪಾಟೀಲ್ ಎಷ್ಟು ವರ್ಷ ಸೀನಿಯರ್, ಇವರಿಗಿಂತ ಸೀನಿಯರ್ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಂತ್ರಿಗಳಾದ್ರ? ಇಲ್ಲ. ಇವ್ರ ಅಪ್ಪವರು ಮಂತ್ರಿ ಆಗಬೇಕು, ಇವ್ರ ಮಂತ್ರಿಗಳು. ಈಗ ಎಷ್ಟನೇ ಬಾರಿ ಮಂತ್ರಿ ಆದರು ಇವರು? MLA ಆದಾಗಲೆಲ್ಲ ಮಂತ್ರಿ ಆಗಿದ್ದಾರೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಸ್ವಲ್ಪ ಪುನರಾವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ಅವರಿಗೆ ನಾನು ಕಿವಿ ಮಾತನ್ನು ಹೇಳೋದಕ್ಕೆ ಬಯಸುತ್ತೆ. ಇನ್ನೊಂದು ಜೀವಗಳ ಬಗ್ಗೆಯೂ ಸಹ ಒಂದು ವ್ಯಂಗ್ಯವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಸರ್. ಎಲ್ಲ ಜೀವಗಳು ಅಂದರೆ ಅಯೋಧ್ಯೆ ವಿಚಾರವಾಗಿ ಅವು ಜೀವಗಳು ಎಲ್ಲ ಜೀವಗಳು ಅವರೇನೆ ಈ ಕರ್ನಾಟಕಕ್ಕೆ ನೋಡಿ, ಅದೇ ಕತೆ. ನಾನು ಹೇಳ್ತೀನಲ್ಲ, ಅವ್ರ ಹೆಸರು ಹೇಳೋದಕ್ಕೂ ಕೂಡ ಯೋಗ್ಯತೆ ಇಲ್ಲ ಅವರಿಗೆ. ನಾನು ಹೇಳ್ತೀನಿ, RSSನ ಪ್ರಚಾರಕರು ಅಂತಂದರೆ ಜೀವನದಲ್ಲಿ ನಮ್ಮ ಇದೊಂದು ಪರಮ ಕರ್ತವ್ಯ ಅಂಥೇಳಿ ಮನೆ ಕೆಲಸ ಮಾಡಲ್ಲ, ಆದರೆ ದೇಶ ಸೇವೆಯನ್ನು ಮಾಡ್ತಿದ್ದಾರೆ RSSನಲ್ಲಿ. ಅಂದರೆ ಮನೆ ಕೆಲಸ ಮಾಡಲ್ಲ ಅಂದರೆ ಮನೆಯನ್ನು ಬಿಟ್ಟು ಬಂದು ನಿಸ್ವಾರ್ಥ ಮನೋಭಾವನೆಯಿಂದ ಸಾವಿರಾರು ಜನ ದೇಶದ ಒಳಿತಿಗೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ, ಯುವಕರ ಒಳಿತಿಗೋಸ್ಕರ, ಯುವಕರು ದುಶ್ಚಟಕ್ಕೆ ಬಲಿಯಾಗಬಾರ್ದು,